ನಮಸ್ಕಾರ. ಇವತ್ತು ನಾವು ಕೇಳೋಕೆ ಹೊರಟಿರೋದು ಒಂದು ದಂತಕಥೆಯನ್ನ. ಇದು ಬರೀ ಒಂದು ಆನೆಯ ಕಥೆಯಲ್ಲ, ಬದಲಿಗೆ ಪರಂಪರೆ ಮತ್ತು ಘನತೆಯ ಸಂಕೇತವಾಗಿದ್ದ ಗಜರಾಜ ಬಲರಾಮನ ಜೀವನಗಾಥೆ. ಯೋಚನೆ ಮಾಡಿ, ಒಂದು ಇಡೀ ರಾಜ್ಯವೇ ತನ್ನ ರಾಜನಿಗಾಗಿ ಕಂಬನಿ ಮಿಡಿದ್ರೆ ಆ ರಾಜನ ವ್ಯಕ್ತಿತ್ವ ಎಂಥದಿರಬೇಕಾ? ಮೇ 2023ರಲ್ಲಿ ಬಲರಾಮ ನಮ್ಮನ್ನಗಲಿದಾಗ ಇಡೀ ನಾಡೇ ಮಮ್ಮಲ ಮರುಗಿತ್ತು. ಅಷ್ಟೇ ಅಲ್ಲ, ಸರ್ಕಾರಿ ಗೌರವಗಳೊಂದಿಗೆ ಅವನಿಗೆ ಅಂತಿಮ ವಿದಾಯ ಹೇಳಲಾಯಿತು. ಹಾಗಾದ್ರೆ ಯಾರು ಈ ಬಲರಾಮ? ಇಡೀ ನಾಡಿನ ಪ್ರೀತಿ ಗಳಿಸಿದ ಆ ಸೌಮ್ಯ ಗಜರಾಜ ಯಾರು? ಅವನ ಹಿನ್ನೆಲೆ ಏನು? ಬನ್ನಿ, ಈ ದಂತಕಥೆಯ ಹಿಂದಿನ ಕಥೆಯನ್ನ ವಿವರವಾಗಿ ನೋಡೋಣ. ಯಾವುದೇ ಕಥೆನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಕೆಲವೊಮ್ಮೆ ಅಂತ್ಯದಿಂದ ಶುರು ಮಾಡಬೇಕು. ಬಲರಾಮನ ವಿಷಯದಲ್ಲೂ ಹಾಗೆ. ಅವನ ಮಹತ್ವ ಏನು ಅಂತ ಗೊತ್ತಾಗಬೇಕಾದ್ರೆ ಮೊದಲು ನಾವು ಅವನ ಜೀವನದ ಕೊನೆಯ ದಿನಗಳನ್ನು ನೋಡಬೇಕು. ಒಬ್ಬ ಸೌಮ್ಯ ರಾಜನ ನೆನಪಿನೊಂದಿಗೆ ಈ ಪಯಣವನ್ನು ಶುರು ಮಾಡೋಣ. ನೋಡಿ, ಮೇ 7, 2023. ಆಗ ಬಲರಾಮನಿಗೆ ಸುಮಾರು 67 ವರ್ಷ ವಯಸ್ಸಾಗಿತ್ತು. ಸ್ವಲ್ಪ ಅನಾರೋಗ್ಯನೂ ಇತ್ತು. ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಭೀಮನಕಟ್ಟೆ ಆನೆ ಶಿಬಿರದಲ್ಲಿ ಆತ ಕೊನೆಯುಸಿರೆಳೆದ. ಆದರೆ ಇಲ್ಲಿ ಗಮನಿಸಬೇಕಾದ ಅತೀ ಮುಖ್ಯವಾದ ವಿಷಯ ಅಂದರೆ ಆತನಿಗೆ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರ ಮಾಡಿದ್ದು. ಇದು ಕೇವಲ ಒಂದು ಪ್ರಾಣಿಗೆ ಸಿಕ್ಕ ಗೌರವ ಅಲ್ಲ, ಅದಕ್ಕಿಂತ ಎಷ್ಟೋ ದೊಡ್ಡದು. ಸರಿ, ಅವನ ಅಂತ್ಯದ ಬಗ್ಗೆ ಗೊತ್ತಾಯಿತು. ಆದರೆ ಈ ಪಯಣ ಶುರುವಾಗಿದ್ದು ಎಲ್ಲಿಂದ? ಕಾಡಿನಲ್ಲಿದ್ದ ಒಂದು ಆನೆ ನಾಡಿನ ರಾಜನಾಗಿದ್ದು ಹೇಗೆ? ಬನ್ನಿ, ಆ ರೋಚಕ ಪಯಣವನ್ನ ನೋಡೋಣ. ಕಾಡಿನಲ್ಲಿ ಸ್ವಚ್ಛಂದವಾಗಿ ಓಡಿಡಾಡಿಕೊಂಡಿದ್ದ ಬಲರಾಮನ ಜೀವನಕ್ಕೆ ದೊಡ್ಡ ತಿರುವು ಸಿಕ್ಕಿದ್ದು 1987ರಲ್ಲಿ. ಕೊಡಗಿನ ಕಟ್ಟೆಪುರ ಕಾಡಲ್ಲಿ ಅವನನ್ನು ಹಿಡಿದಾಗ ಬಹುಶಃ ಯಾರಿಗೂ ಗೊತ್ತಿರಲಿಲ್ಲ ಮುಂದೆ ಇತಿಹಾಸ ನಿರ್ಮಾಣ ಆಗುತ್ತೆ ಅಂತ. ಆ ನಂತರ ಶುರುವಾಗಿದ್ದೇ ಕಠಿಣ ತರಬೇತಿ. ವರ್ಷಗಳ ತರಬೇತಿ ನಂತರ 1999ರಲ್ಲಿ ಆ ಐತಿಹಾಸಿಕ ಕ್ಷಣ ಬಂತು. ಮೊದಲ ಬಾರಿಗೆ ಚಿನ್ನದ ಅಂಬಾರಿಯನ್ನು ಹೊರುವ ಜವಾಬ್ದಾರಿ ಬಲರಾಮನ ಹೆಗಲೇರಿತು. ಹಾಗಿದ್ರೆ ಈ ಅಂಬಾರಿ ಅಂದ್ರೆ ಏನು? ಅದು ಅಷ್ಟು ವಿಶೇಷ ಯಾಕೆ? ಅಂಬಾರಿ ಅಂದ್ರೆ 750 kg ತೂಕದ ಶುದ್ಧ ಬಂಗಾರದಿಂದ ಮಾಡಿರೋ ಒಂದು ಸಿಂಹಾಸನದ ಹಾಗೆ. ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಇದನ್ನ ಮುಖ್ಯ ಆನೆ ಮೇಲೆ ಕೂರಿಸಿ ಅದರೊಳಗೆ ಸಾಕ್ಷಾತ್ ತಾಯಿ ಚಾಮುಂಡೇಶ್ವರಿಯ ವಿಗ್ರಹವನ್ನಿಟ್ಟು ಮೆರವಣಿಗೆ ಮಾಡ್ತಾರೆ. ಇಷ್ಟು ದೊಡ್ಡ ಜವಾಬ್ದಾರಿ ಹೊರುವ ಆನೆ ಸಾಮಾನ್ಯದಾಗಿರಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಇಲ್ಲಿಂದ ಶುರುವಾಗುತ್ತೆ ನೋಡಿ ಬಲರಾಮನ ಸುವರ್ಣ ಯುಗ. ಅಂಬಾರಿ ಹೊರುವ ಆನೆಯಾಗಿ ಅವನು ಮೆರೆದ ದಿನಗಳು. ನಿಜಕ್ಕೂ ಅದೊಂದು ವೈಭವದ ಅಧ್ಯಾಯ. ಈ ಸಂಖ್ಯೆಯನ್ನ ಒಮ್ಮೆ ನೋಡಿ, 750 kg. ಇದೇನು ಸಾಮಾನ್ಯ ತೂಕ ಅಲ್ಲ. ಇದನ್ನ ಹೋಲಿಕೆ ಮಾಡೋದಾದ್ರೆ ಸುಮಾರು 10 ವಯಸ್ಕರ ತೂಕಕ್ಕೆ ಸಮ. ಇಷ್ಟು ಭಾರವನ್ನ ತನ್ನ ಬೆನ್ನ ಮೇಲೆ ಹೊತ್ತು ಕಿಲೋಮೀಟರ್ ಗಟ್ಟಲೆ ನಡೆಯೋದಂದ್ರೆ ಊಹಿಸ್ಕೊಳ್ಳಿ ಎಂಥ ಅಗಾಧ ಶಕ್ತಿ ಬೇಕು ಅಂತ. ಆದ್ರೆ ಬಲರಾಮ ಈ ಸವಾಲನ್ನ 1 ವರ್ಷ 2 ವರ್ಷ ಅಲ್ಲ, ಬರೋಬ್ಬರಿ 14 ವರ್ಷಗಳ ಕಾಲ ನಿಭಾಯಿಸಿದ್ದಾನೆ. ಇದು ಅವನ ದೈಹಿಕ ಶಕ್ತಿಗೆ ಮಾತ್ರವಲ್ಲ, ಅವನ ಮಾನಸಿಕ ಸ್ಥಿರತೆಗೂ ಸಾಕ್ಷಿ. ಹಾಗಾದ್ರೆ ಬರೀ ಶಕ್ತಿ ಇದ್ರೆ ಸಾಕಾಗಿತ್ತಾ? ಖಂಡಿತ ಇಲ್ಲ. ಬಲರಾಮ್ ಅಂಬಾರಿಗೆ ಆಯ್ಕೆ ಆಗಿದ್ದಕ್ಕೆ ಮುಖ್ಯ ಕಾರಣ ಅವನ ಸ್ವಭಾವ. ಅದೆಂಥ ಶಾಂತ ಪ್ರವೃತ್ತಿ ಅವನದು. ಅಷ್ಟೊಂದು ಜನ, ಗದ್ದಲ, ಸದ್ದು ಯಾವುದಕ್ಕೂ ಅವನು ವಿಚಲಿತನಾಗ್ತಿರ್ಲಿಲ್ಲ. ಮೆರವಣಿಗೆಯಲ್ಲಿ ಫಿರಂಗಿ ಹಾರಿಸಿದಾಗ್ಲೂ ಅಷ್ಟೇ, ಒಂದು ಕ್ಷಣವೂ ಅಂಜದೆ ಗಂಭೀರವಾಗಿ ರಾಜಗಾಂಭೀರ್ಯದಿಂದ ಹೆಜ್ಜೆ ಆಗ್ತಿದ್ದ. ಆ ನಡಿಗೆಯಲ್ಲೇ ಒಂದು ಘನತೆ ಇತ್ತು. ಅವನ ಜೀವನದ ಈ ಪ್ರಮುಖ ಘಟ್ಟಗಳನ್ನು ಒಮ್ಮೆ ನೋಡಿದರೆ ನಮಗೆ ಒಂದು ಸಂಪೂರ್ಣ ಚಿತ್ರಣ ಸಿಗುತ್ತೆ. ನೋಡಿ, 1987ರಲ್ಲಿ ಕಾಡಿನಿಂದ ಬಂದಿದ್ದು 1999ರಿಂದ 2011ರವರೆಗೆ, ಅಂದರೆ ಒಂದು ದಶಕಕ್ಕೂ ಹೆಚ್ಚು ಕಾಲ ಅಂಬಾರಿ ಹೊತ್ತು ಕೊನೆಗೆ ಅರ್ಜುನನಿಗೆ ಆ ಜವಾಬ್ದಾರಿಯನ್ನ ವಹಿಸ್ಕೊಟ್ಟ. ಇದೊಂದು ನಿಜಕ್ಕೂ ಅಸಾಧಾರಣ ಪಯಣ. ಯಾವುದೇ ಮಹಾನ್ ಪಯಣಕ್ಕೂ ಒಂದು ಕೊನೆ ಇದ್ದೇ ಇರುತ್ತೆ. ಈಗ ನಾವು ಬಲರಾಮನ ಜೀವನದ ಕೊನೆಯ ಅಧ್ಯಾಯದತ್ತ ಸಾಗೋಣ. ಅವನ ಗೌರವಾನ್ವಿತ ನಿವೃತ್ತಿ ಮತ್ತು ಅವನು ಬಿಟ್ಟು ಹೋದ ಆ ದೊಡ್ಡ ಪರಂಪರೆಯ ಬಗ್ಗೆ ಮಾತಾಡೋಣ. ಪ್ರತಿಯೊಂದು ಆಳ್ವಿಕೆಗೂ ಒಂದು ಅಂತ್ಯ ಇದ್ದೇ ಇರುತ್ತೆ ಅಲ್ವಾ? ಹಾಗೆ ಬಲರಾಮನಿಗೆ 60 ವರ್ಷ ದಾಟಿದ ಮೇಲೆ ನಿಯಮದ ಪ್ರಕಾರ ಅಂಬಾರಿ ಹೊರುವ ಜವಾಬ್ದಾರಿಯನ್ನ ನಿವೃತ್ತಿ ಪಡಿಬೇಕಾಯಿತು. 2012ರಲ್ಲಿ ಅವನು ಗೌರವಯುತವಾಗಿ ಆ ಸ್ಥಾನದಿಂದ ಕೆಳಗಿಳಿದ. ಅವನ ನಂತರ ಆ ಮಹತ್ವದ ಜವಾಬ್ದಾರಿಯನ್ನ ಅರ್ಜುನ ವಹಿಸಿಕೊಂಡ. ಹೀಗೆ ದಸರಾ ಪರಂಪರೆ ಮುಂದುವರೆಯಿತು. ಆದರೆ ನಿವೃತ್ತಿಯಾದ ತಕ್ಷಣ ಬಲರಾಮ ದಸರಾದಿಂದ ಸಂಪೂರ್ಣವಾಗಿ ದೂರ ಆಗಲಿಲ್ಲ. ಅವನು ನಿಶಾನೆ ಆನೆಯಾಗಿ ಮೆರವಣಿಗೆಯಲ್ಲಿ ಭಾಗವಹಿಸೋದನ್ನ ಮುಂದುವರಿಸಿದ. ಅಂದ್ರೆ ಮೆರವಣಿಗೆಯ ಮುಂದೆ ನಿಂತು ಧ್ವಜವನ್ನು ಹೊತ್ತು ಸಾಗುವ ಪಾತ್ರ. ಇದು ತೋರಿಸುತ್ತೆ ಅವನ ಪ್ರಾಮುಖ್ಯತೆ ಕೊನೆವರೆಗೂ ಕಮ್ಮಿಯಾಗಿರಲಿಲ್ಲ ಅಂತ. ಬಲರಾಮನ ಪ್ರಭಾವ ಎಷ್ಟಿತ್ತು ಅಂದ್ರೆ ಅವನದು ಕೇವಲ ಮೆರವಣಿಗೆಯ ಕಥೆಯಾಗಿ ಉಳಿಲಿಲ್ಲ,
ಅವನ ಜೀವನವನ್ನೇ ಆಧರಿಸಿ ಆನೆ ಬಂತೊಂದಾನೆ ಬಲರಾಮನ ಗಜಪಯಣ ಅಂತ ಒಂದು ಪುಸ್ತಕವನ್ನೇ ಬರೆಯಲಾಯಿತು. ಅಕ್ಷರ ರೂಪದಲ್ಲಿ ಅವನ ಕತೆ ಅಜರಾಮರವಾಯಿತು. ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆ ನಮ್ಮನ್ನ ಕಾಡಬೇಕು. ಒಂದೇ ಒಂದು ಆನೆಯ ಕತೆ ಒಂದು ಇಡೀ ಸಂಸ್ಕೃತಿಯ ಪರಂಪರೆಯ ಕನ್ನಡಿಯಾಗೋಕೆ ಹೇಗೆ ಸಾಧ್ಯ? ಬಲರಾಮನ ಜೀವನವನ್ನ ನೋಡಿದ್ರೆ ಇದು ಕೇವಲ ಒಂದು ಪ್ರಾಣಿಯ ಕಥೆ ಅಂತ ಅನ್ಸೋದೇ ಇಲ್ಲ. ಇದು ನಮ್ಮ ನಂಬಿಕೆ, ಪರಂಪರೆ ಹಾಗೂ ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಇರೋ ಆ ಒಂದು ಅದ್ಭುತ ಬಾಂಧವ್ಯದ ಕತೆ. ನಿಜಕ್ಕೂ ಯೋಚಿಸಬೇಕಾದ ವಿಷಯ.